ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಹಿರ್ಕಿದ ಅವರೆಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಶ್ ಆಗಿರೋ ಅವರೆಕಾಯಿನ ಸುಲಿದು ರಾತ್ರಿ ಇಡೀ ಕಾಳುಗಳನ್ನ ನೆನೆಸಿಡಬೇಕಾಗುತ್ತೆ ನೀರಲ್ಲಿ. ಬೆಳಗ್ಗೆ ಎದ್ದು ಅದು ಕಾಳುಗಳನ್ನೆಲ್ಲ ಹಿಚಕಬೇಕಾಗುತ್ತೆ. ಅದ್ರ ಮೇಲ್ಗಡೆ ಇರೋ ಸಿಪ್ಪೆ ಹೋದ ನಂತರ ಕಾಳುಗಳು ಹೀಗೆ ಕಾಣಿಸುತ್ತೆ. ನಿಮಗೆ ನೋಡ್ತಾ ಇದ್ದೀರಲ್ಲ, ಹೀಗೆ ಕಾಣಿಸುತ್ತೆ. ಸಿಪ್ಪೆ ಎಲ್ಲ ಹೊರಟೋಗುತ್ತೆ. ಈ ಸಾರಿಗೆ ಬೇರೆ ಯಾವ ರೀತಿಯ ಬೇಳೆಗಳನ್ನೂ ಹಾಕೋ ಅವಶ್ಯಕತೆ ಇಲ್ಲ. ಅವರೆಕಾಳಿದ್ರೆ ಸಾಕು. ಮೊದಲಿಗೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ತಿಳಿಸ್ಕೊಡ್ತೀನಿ. ತುಪ್ಪ, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕಾಳುಗಳು, ಸಾಂಬಾರು ಪುಡಿ ತೊಗೊಂಡಿದ್ದೀನಿ 1-2 ಸ್ಪೂನು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ರುಬ್ಬೋದಕ್ಕೆ ಅಂತ ಟೊಮೆಟೊ 2, ಚಕ್ಕೆ, ಲವಂಗ, ಜೀರಿಗೆ, ಹುರಿಗಡಲೆ, ಗಸಗಸೆನ 1-2 ಸ್ಪೂನ್ ಹುರಿದಿಟ್ಕೊಂಡಿದ್ದೀವಿ, ತೆಂಗಿನ ತುರಿ ಮತ್ತು ಕೊತ್ತಂಬರಿ ಸೊಪ್ಪು. ಸಾಂಬಾರನ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವು ರುಬ್ಕೊಂಡು ಬಿಡೋಣ. ಆಲ್ರೆಡಿ ನಾನು ಜಾರ್ಗೆ ಟೊಮೆಟೊನ ಹಾಕಿದ್ದೀನಿ. ನೆಕ್ಸ್ಟ್ ಹುರಿದಂತಹ ಗಸಗಸೆಯನ್ನು ಹಾಕ್ಕೊಂಡಿದ್ದೀನಿ. ಗಸಗಸೆ ಮಾತ್ರ ಹುರ್ಕೊಳ್ಳೋದು, ಬೇರೆ ಯಾವುದೇ ಐಟಮ್ಸನ್ನ ಇಲ್ಲಿ ಹುರ್ಕೊಳ್ತಾ ಇಲ್ಲ. ಇನ್ನೆಲ್ಲ ಹಸಿದೆ. ಚಕ್ಕೆ ಹೇಗಿರುತ್ತೋ ಹಾಗೆ ಹಾಕ್ಕೊಳ್ಳಿ, ಹುರಿಬೇಡಿ. 1-2 ಚಕ್ಕೆ ಆದರೆ ಸಾಕು, ಸಣ್ಣ ಲೆಂತಿಂದು, ತುಂಬ ದೊಡ್ಡದು ಬೇಡ. ಮತ್ತು ಒಂದು 4-5 ಲವಂಗ ಮೀಡಿಯಮ್ ಸೈಜು. ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ. ಈ ಕಾಯಿ ತುರಿ ನೀವು ಎಷ್ಟು ಹಾಕ್ಕೊಳ್ತೀರೋ ಅಷ್ಟು ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ. ಅದರಲ್ಲಿ ತೆಂಗಿನ ಹಾಲು ಬರೋದ್ರಿಂದ ತುಂಬಾ ರುಚಿ ಕೊಡುತ್ತೆ ಮತ್ತು ಆರೋಗ್ಯಕ್ಕೂ ಸಹ ಒಳ್ಳೆಯದು. ನೆಕ್ಸ್ಟು ಕಡಲೆಯನ್ನು ಹಾಕ್ಕೊಳ್ತಾ ಇದ್ದೀವಿ 1-2 ಸ್ಪೂನು. ಏಕೆಂದರೆ ಯಾವುದೇ ಬೇಳೆ ಯೂಸ್ ಮಾಡದೇ ಇರೋ ಕಾರಣ ಸ್ವಲ್ಪ ಸಾಂಬಾರು ತಿಕ್ಕಾಗಲಿ ಅನ್ನೋ ಕಾರಣಕ್ಕೆ ನಾವಿಲ್ಲಿ ಹುರಿಗಡಲೆನ ಯೂಸ್ ಮಾಡ್ತಾ ಇದ್ದೀವಿ. ಹಾಗೆ ಸ್ವಲ್ಪ ಜೀರಿಗೆ, ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ. ಸೊ ಇದು ಯಾವುದನ್ನು ಸಹ ನೀವು ಹುರಿಬಾರ್ದು, ಹಾಗೆ ಹಾಕ್ಕೊಳ್ಬೇಕು ಮಿಕ್ಸಿಗೆ. ಗಸಗಸೆ ಮಾತ್ರ ಸ್ವಲ್ಪ ಹುರಿದು ಹಾಕ್ಕೊಳ್ತೀವಿ, ಯಾಕಂದರೆ ಅದು ನೀಟಾಗಿ ಪೇಸ್ಟ್ ಆಗೋಲ್ಲ. ಸೊ ಇಷ್ಟು ಐಟಮ್ಸ್ ನೀವು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ತರಿ ಬರಬಾರ್ದು, ಫುಲ್ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಕಾಣಿಸುತ್ತೆ. ಈಗ ನಾವು ಆಲ್ರೆಡಿ ಗ್ರೈಂಡ್ ಮಾಡಿದ್ದೀವಿ. ಬೇರೆ ಎಲ್ಲ ಸಾಂಬಾರಿಗೆ ಎಲ್ಲ ಕುಕ್ ಮಾಡಿದ ನಂತರ ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಆದರೆ ಇದು ಹಿಚ್ಕಿದ ಬೇಳೆ ಸಾರಿಗೆ ಒಗ್ಗರಣೆ ಹಾಕಿದ ನಂತರ ಲಾಸ್ಟಿಗೆ ಕುದಿಸ್ಬೇಕಾಗುತ್ತೆ. ಹಾಗಾಗಿ ನಾವು ಕುಕ್ಕರ್ನಲ್ಲಿ ಈಗ ಒಗ್ಗರಣೆ ಹಾಕ್ಕೊಂಡು ಒಟ್ಟಿಗೆ ಕೂಗಿಸ್ಕೊಳ್ಳೋಣ. ಈಗ ತುಪ್ಪ ಹಾಕಿದ್ದೀನಿ, ನಂತರ ಸಾಸಿವೆ. ತುಪ್ಪ ಕಾದ ನಂತರ ಸಾಸಿವೆ ಹಾಕ್ಕೊಳ್ಳಿ. ಚೆನ್ನಾಗಿ ಸಿಡಿಯುತ್ತೆ. ಸಿಡ್ದಂಗೆಲ್ಲ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ ಸಾರಿಗೆಲ್ಲ. ಇಲ್ಲಿ ಜೀರಿಗೆ ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ಆಲ್ರೆಡಿ ರುಬ್ಕೊಳ್ಳೋಕ್ಕೆ ಜೀರಿಗೆ ಹಾಕ್ಕೊಂಡಿದ್ವಿ. ಹಾಗಾಗಿ ಬರೀ ಸಾಸಿವೆ ಮಾತ್ರ ಹಾಕ್ತಾ ಇದ್ದೀವಿ. ನಂತರ ಕರಿಬೇವು, ಹಸಿ ಕರಿಬೇವು, ಫ್ರೆಶ್ ಆಗಿ ಕಿತ್ತಿದ್ದ ಕರಿಬೇವು ಆದರೆ ಇನ್ನೂ ತುಂಬ ಘಮ ಕೊಡುತ್ತೆ. ಬೆಳ್ಳುಳ್ಳಿ ಜಾಸ್ತಿ ಹಾಕಬೇಡಿ, ಒಂದು 4-5 ಇಲ್ಕಷ್ಟೇ ಹಾಕ್ಕೊಳ್ಳಿ. ನೆಕ್ಸ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಂತಹ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ. ಅದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈ ಒಗ್ಗರಣೆ ಹಾಕ್ತಿದ್ರೇ ಮಜಾ ಬೇರೆ, ಅದೇ ಪರಿಮಳ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ತುಪ್ಪದಲ್ಲಿ ಒಗ್ಗರಣೆ ಕೊಟ್ರಂತೂ ಸಾಂಬಾರು ತುಂಬ ಚೆನ್ನಾಗಾಗತ್ತೆ. ಹಾಗಾಗಿ ನಾನು ಎಲ್ಲ ಸಾಂಬಾರ್ಗೂ ತುಪ್ಪನೇ ಯೂಸ್ ಮಾಡ್ತೀನಿ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ನೆಕ್ಸ್ಟು ಅವರೆಕಾಳನ್ನು ಹಾಕ್ಕೊಳ್ಳೋಣ. ಇದು ರಾತ್ರಿ ಇಡೀ ನೆಂದಿರೋದ್ರಿಂದ ತುಂಬ ಕೂಗ್ಸೋ ಅವಶ್ಯಕತೆ ಇಲ್ಲ. ವಿಷಲ್ಸ್ ಎಲ್ಲ ಒಂದೇ ಬಂದರೆ ಸಾಕು. ತುಂಬ ಬೇಯಿಸಿದ್ರೂ ಕರ್ಗೋಗ್ಬಿಡತ್ತೆ, ಬಾಯಿಗೆ ಸಿಗೋದಿಲ್ಲ. ಹಾಗಾಗಿ ಜಾಸ್ತಿ ಕೈಯಾಡೋದಿಲ್ಲ. ಹಾಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಸಾಂಬಾರು ಪುಡಿಯನ್ನು ಸೇರಿಸ್ಕೊಳ್ಳೋಣ. ಈ ಸಾಂಬಾರು ಪುಡಿ ನೀವು ಫ್ರೆಶ್ ಆಗಿ ಕೂಡ ಪ್ರಿಪೇರ್ ಮಾಡ್ಕೊಳ್ಬೋದು. ನಾವು ಆಲ್ರೆಡಿ ಮಾಡಿ ಇಟ್ಕೊಂಡಿರೋದ್ರಿಂದ ಇದೇ 1-2 ಸ್ಪೂನ್ ಹಾಕ್ತಾ ಇದ್ದೀನಿ. ಫ್ರೆಶ್ ಆಗಿ ಹಾಕಿದ್ರೆ ಇನ್ನೂ ಘಮ ತುಂಬ ಚೆನ್ನಾಗಿ ಬರುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1 ನಿಮಿಷ ಹಾಗೆ ಬೇಯಲಿ ಅದು, ಏಕೆಂದರೆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಸಾಂಬಾರು ಪುಡಿದು. ನಂತರ ಕಲ್ಲುಪ್ಪನ್ನು ಸೇರಿಸ್ಕೊಳ್ಳೋಣ. ಪುಡಿ ಉಪ್ಪು ಹಾಕ್ಕೋಬೋದು. ನಾನು ಸಾಂಬಾರಿಗೆ ಅಥವಾ ಬೇರೆ ಅಡುಗೆಗೆಲ್ಲ ಕಲ್ಲುಪ್ಪು ಯೂಸ್ ಮಾಡೇ ರೂಢಿ, ಹಾಗಾಗಿ ಕಲ್ಲುಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ.
ತುಂಬ ನೀರು ಹಾಕ್ಕೊಂಬಿಡ್ಬೇಡಿ, ಸ್ವಲ್ಪ ಹಾಕ್ಕೊಳ್ಳಿ. ಯಾಕಂದರೆ ಕಾಳು ನೀರನ್ನ ತಗೊಳ್ಳಲ್ಲ ಬೇಯೋದಕ್ಕೆ. ಪ್ರೆಷರ್ ಕುಕ್ಕರ್ ಅಲ್ಲ, ಹಾಗಾಗಿ ತುಂಬ ನೀರು ಅವಶ್ಯಕತೆ ಇಲ್ಲ. ಸ್ವಲ್ಪ ನೀರು ಹಾಕ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ವಿಷಲ್ ಅಷ್ಟೇ ಕೂಗಿದ್ರೆ ಸಾಕು. 2 ಕೂಗಿಸ್ಬೇಡಿ, ಕರ್ಗೋಗ್ಬಿಡುತ್ತೆ. ಆಮೇಲೆ ಬಾಯಿಗೆಲ್ಲ ಸಿಗೋದಿಲ್ಲ ಅದು. ಸೊ ಇವಾಗ 1 ಕೂಗಾಗಿದೆ. ಓಪನ್ ಮಾಡಿ ನೋಡೋಣ ಹೇಗೆ ಬೆಂದಿದೆ ಅಂತ. ಈ ರೀತಿಯಾಗಿ ಕಾಣುತ್ತೆ. ಸೊ ಇದಕ್ಕೆ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ. ನೋಡಿ, ಕರೆಕ್ಟ್ ಹದವಾಗಿ ಬೆಂದಿದೆ. ತುಂಬ ಮಿಕ್ಸ್ ಮಾಡ್ತಾ ಇದ್ರೆ ಅದು ಕಾಳೆಲ್ಲ ಕರ್ಗೋಗ್ಬಿಡುತ್ತೆ. ಈಗ ಆಗಲೇ ಪೇಸ್ಟ್ ಮಾಡ್ಕೊಂಡಂತಹ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಈ ಮಸಾಲ ಹಾಕಿ ಚೆನ್ನಾಗಿ ಕುದಿಸಿದ್ರೆ ಆಯಿತು, ಸಾಂಬಾರು ರೆಡಿ ಆಗಿಬಿಡುತ್ತೆ. ಈಗಲೇ ಘಮ ಘಮ ಅಂತ ಇದೆ. ತುಂಬ ಚೆನ್ನಾಗಾಗತ್ತೆ ಈ ಸಾಂಬಾರು. ಮುದ್ದೆಗೂ ಸಹ ತಿನ್ಬೋದು, ಅನ್ನಕ್ಕೆ, ಪೂರಿಗೆ, ಚಪಾತಿಗೆ, ಹಾಗೆ ದೋಸೆಗೆ, ಇಡ್ಲಿಗೆ ಎಲ್ಲದಕ್ಕೂ ಈ ಸಾಂಬಾರು ಒಳ್ಳೆ ಟೇಸ್ಟ್ ಕೊಡುತ್ತೆ. ಬೇಳೆ ಅವಶ್ಯಕತೆ ಇರೋದಿಲ್ಲ, ಹುಣಸೆ ರಸ ಅವಶ್ಯಕತೆ ಇರೋದಿಲ್ಲ. ಸೊ ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ಒಂದು ಕಷ್ಟ ಅಂದರೆ ಕಾಳು ಇಸ್ಕೋದಷ್ಟೇ ಕಷ್ಟ ಆಗತ್ತೆ. ಸೊ ಅದು ರಾತ್ರಿ ನೆನೆಸಿ ಬೆಳಗ್ಗೆ ಎದ್ದು ಒಂದೊಂದೇ ಕಾಳನ್ನ ಇಸಕಬೇಕು. ಹಾಗಾಗಿ ಸ್ವಲ್ಪ ಕಷ್ಟ ಅಂತ ಕೆಲವ್ರಿಗೆ. ಅದು ಬಿಟ್ಟರೆ ಸಾಂಬಾರು ಮಾಡೋದು ತುಂಬಾ ಈಸಿ. ಹೀಗೆ ಸಾಂಬಾರು ಚೆನ್ನಾಗಿ ಕುದ್ದಿದೆ. ಕುದ್ದಿದ ನಂತರ ತಿನ್ನೋದಕ್ಕೆ ರೆಡಿಯಾಗಿದೆ ಇಲ್ಲಿ. ಸೊ ನಾವು ಇವತ್ತು ಅನ್ನದ ಜೊತೆ ತಿಂತಾ ಇರೋದು. ಒಂದು ಬೌಲಲ್ಲಿ ಸಾಂಬಾರು ಹಾಕ್ಕೊಂಡಿದ್ದೀನಿ, ಅನ್ನ ಹಾಕ್ಕೊಂಡಿದ್ದೀನಿ, ಸೈಡಲ್ಲಿ ಪೊಟ್ಯಾಟೊ ಚಿಪ್ಸ್ ಮತ್ತು ಉಪ್ಪಿನಕಾಯಿ ಇದೆ. ಒಂದು ಆರೋಗ್ಯಕರವಾದಂತಹ ಮೀಲ್ ಇದು. ಕೆಲವ್ರು ಅಂತಾರೆ ಅವರೆಕಾಳು ತಿನ್ನಬಾರ್ದು, ಗ್ಯಾಸ್ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ ಅಂತ. ಹಾಗೇನೂ ಅಲ್ಲ. ಆರಾಮಾಗಿ ಆದಷ್ಟು ಸೀಸ್ನಲ್ ಫ್ರೂಟ್ಸ್ ಆ್ಯಂಡ್ ವೆಜ್ಜಿಸ್ನ ತಿನ್ಕೊಂಡು ಬನ್ನಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಇವತ್ತಿನ ಲಂಚ್ ಮೆನು ನಮ್ಮ ಮನೆಯಲ್ಲಿ. ನೀವು ಕೂಡ ಈ ಸಾಂಬಾರನ್ನ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಈ ರೆಸಿಪಿ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.